ಯತ್ನಾಳ್ ಕುರಿತಂತೆ ಮಾಜಿ ಶಾಸಕ ಪಾಟೀಲ್ ನಡಹಳ್ಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನಕಲಿ ಹುಲಿ. ಉತ್ತರ ಕರ್ನಾಟಕದಲ್ಲಿ ಒರಿಜಿನಲ್ ಹುಲಿ ಸಾಕಷ್ಟಿದೆ. ಇದು ಟಿವಿ9ಗೆ ಬಿಜೆಪಿ ಮಾಜಿ ಶಾಸಕ ಪಾಟೀಲ್ ನಡಹಳ್ಳಿ ಅವರ ಹೇಳಿಕೆ. ಬೆಂಗಳೂರಿನಲ್ಲಿ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಮಾತನಾಡಿದ್ದಾರೆ. ಕ್ಯಾಮೆರಾ ಮುಂದೆ ಬಂದು ಹುಲಿ ನಾನು ಅಂತಾರೆ. ಯತ್ನಾಳ್ ಕರ್ನಾಟಕ ರಾಜಕಾರಣದ ಶಿಶುಪಾಲ. ಇನ್ನು ನಮ್ಮ ಪ್ರತಿನಿಧಿ ಕಿರಣ್ ಹನಿಯಾಡ್ಕ ನಡಹಳ್ಳಿ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ರು ಬನ್ನಿ ನೋಡೋಣ. ಜೊತೆ ಮಾಜಿ ಶಾಸಕ ಮತ್ತು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಅವರೇ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಿಜೆಪಿಯಿಂದ ಉಚ್ಚಾಟನೆ ನಿಜವಾಗ್ಲೂ ಕೂಡ ಬಿಜೆಪಿಗೆ ನಷ್ಟ ಆಗುತ್ತಾ? ಬಸನಗೌಡ ಪಾಟೀಲ್ ಯತ್ನಾಳು ಮಾಧ್ಯಮಗಳು ಸೃಷ್ಟಿ ಮಾಡಿದ ಹುಲಿ, ಗ್ರೌಂಡಲ್ಲಿ ಇಲಿನೂ ಅಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ಅದು ಇಲಿನೂ ಅಲ್ಲ, ಅದು ನಕಲಿ ಹುಲಿ, ಅದು ಒರಿಜಿನಲ್ ಅಲ್ಲ. ನಕಲಿ ಹುಲಿಗಳು ಭಾಳಷ್ಟು ಇದ್ದವು ನಾವು ಉತ್ತರ ಕರ್ನಾಟಕದಲ್ಲಿ. ಅವ್ರ ಉಚ್ಚಾಟನೆಯಿಂದ ಏನೂ ಪಕ್ಷಕ್ಕೆ ನಷ್ಟ ಆಗಲ್ಲ. ಇನ್ಫ್ಯಾಕ್ಟ್ ಪಕ್ಷ ಇನ್ನಷ್ಟು ಗಟ್ಟಿ ಆಗ್ತದೆ. ಅಲ್ಲಿರ್ತಕ್ಕಂಥ ಹಳೆಯ ಕಾರ್ಯಕರ್ತರೆಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಬಸನಗೌಡರಿಗೆ ಹೇಳಲಿಕ್ಕೆ ಬಯಸ್ತೇವೆ, ಇನ್ನು ಮೇಲೆ ನೀವು ನಾಲಿಗೆ ಹರಿಬಿಡೋದನ್ನು ನಿಲ್ಲಿಸಿ. ಇಲ್ಲದೆ ಹೋದರೆ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ ಅದೇ ಭಾಷೆಯಲ್ಲಿ ನಾವು ಉತ್ತರ ಕೊಡ್ತೇವೆ. ಇವತ್ತು ಭಾರತೀಯ ಜನತಾ ಪಕ್ಷದಿಂದ ನೀವು ಹೊರಗೆ ಹೋಗಿದ್ದೀರಿ. ಇನ್ನು ಮೇಲೆ ನಮ್ಮ ನಾಯಕರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಬೇಕು. ನೀವೇನು ವಿಜಯೇಂದ್ರ ಮಹಾಭ್ರಷ್ಟ ಅಂತ ಹೇಳ್ತಿರಲ್ಲ, ನೀವು ಎಷ್ಟು ಮಹಾಭ್ರಷ್ಟ ಅನ್ನೋದನ್ನು ಕೊಡಬೇಕಾಗ್ತದೆ. ನೀವೇನೇನು ಮಾಡ್ತಿದ್ದೀರಿ ಅಂತಲೂ ಕೊಡಬೇಕಾಗ್ತದೆ. ಗ್ರೌಂಡಲ್ಲಿ ಹೊರಗೋಗಿದೆಯಲ್ಲ, ಒರಿಜಿನಲ್ ಅಲ್ಲಿ ತೋರಿಸಲಿ. ಅಲ್ಲಿ 1 ಲಕ್ಷ ಜನ ಸೇರಿಸ್ಲಿ ನೋಡೋಣ. ಉತ್ತರ ಕರ್ನಾಟಕದ ಯಾವ್ದಾರು ಒಂದು ಜಿಲ್ಲೆಯಲ್ಲಿ 1 ಲಕ್ಷ ತೋರಿಸ್ಲಿ, ಜನರು ಸೇರಿಸ್ಲಿ, ಗ್ರೌಂಡಲ್ಲಿ ಬರಲಿ, ಹೋರಾಟ ಮಾಡಲಿ, ಅವಾಗ ಗೊತ್ತಾಗ್ತದೆ. ಹೊಸ ಪಕ್ಷ ಕಟ್ಟಬೇಕನ್ನೋ ಒತ್ತಾಯ ಬರ್ತಿದೆ. ಈ ಮಾತುಗಳನ್ನ ಹೇಳೋದಕ್ಕೆ ಆರಂಭ ಮಾಡಿದ್ದಾರೆ. ನೋಡ್ರಿ, ಅವ್ರು ಹೊಸ ಪಕ್ಷರ ಕಟ್ಟಲಿ, 1 ಕಟ್ಟಲಿ, 10 ಕಟ್ಟಲಿ, ಆಲ್ ಇಂಡಿಯಾ ಪಾರ್ಟಿಯರ ಕಟ್ಟಲಿ, ನಮ್ಗೆ ಸಂಬಂಧ ಇಲ್ಲ. ಇವತ್ತಿನಿಂದ ಯಾರು ಬರ್ತಾರೆ ನೋಡಿ, ಇವತ್ತಿನಿಂದ ಸಂಘರ್ಷ ಸ್ಟಾರ್ಟ್. ನಮ್ಮ ಕಾರ್ಯಕರ್ತರು ಕರ್ನಾಟಕಾದ್ಯಂತ ಇರ್ತಕ್ಕಂಥ ಲಕ್ಷಾಂತರ ಜನ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಿದ್ದೇವೆ, ಇನ್ನು ಮೇಲೆ ಸುಮ್ಮನೆ ಕೂತ್ಕೊಳ್ಳಲ್ಲ. ಇನ್ನು ಮೇಲೆ ಯಾರು ಒಬ್ಬರು ಕೂಡ ಅವ್ರ ಜೊತೆ ನಿಂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೋಡ್ತಾ ಹೋಗಿನಿ, ಅಲ್ಲಿ ಏನು ಗೆಲ್ಲುವಂಥ ಶಕ್ತಿ ಅವ್ರಿಗಿಲ್ಲ. ಒಂದು ವೇಳೆ ಪರಿಸ್ಥಿತಿ ಬದಲಾಗಿ ಬಿಜೆಪಿ ಹೈಕಮಾಂಡ್ ಅವ್ರನ್ನ ಮತ್ತೆ ವಾಪಸ್ ಕರೆದುಕೊಳ್ಳುವಂಥ ತೀರ್ಮಾನವನ್ನು ಮಾಡಿ ಈ ರೀತಿಯಾದಂಥ ತೀರ್ಮಾನಗಳಾದರೆ ಅದಕ್ಕೆ ಏನು ಹೇಳ್ತೀವಿ, ಒಪ್ತೀರಾ? ಆಗ ಸಂದರ್ಭಕ್ಕೆ ನೀವು ಶಿಶುಪಾಲರನ್ನು ಯಾರು ಕರ್ಕೊಂತಾರ್ರಿ? ಈಗಾಗಲೇ ಯಡಿಯೂರಪ್ಪನವ್ರಂಥ ಮಹಾನ್ ನಾಯಕರಿಗೆ ಅವರು 3 ಸಾರಿ ಅವರಿಗೆ ಮತ್ತೆ ಪುನರ್ಜನ್ಮ ಕೊಟ್ಟು ವಾಪಸ್ BJP ಕರ್ಕೊಂಬಂದರು ಕೂಡ ಅವ್ರನ್ನ ಈ ರೀತಿ ಅವಹೇಳನಕಾರಿ ಮಾತನಾಡುವಂಥ ವ್ಯಕ್ತಿನ ಯಾರಾದರೂ ಮತ್ತೆ ಕರ್ಕೊಂತಾರ? ಪಕ್ಷದಲ್ಲಿ ಒಂದು ಶಿಸ್ತು ಇರ್ತದೆ. ಆ ಶಿಸ್ತಿನಲ್ಲಿ ಎಲ್ಲರೂ ಕೂಡ ಒಂದು ಚೌಕಟ್ಟಲ್ಲಿ ಇರಬೇಕು. ನಮ್ಮ ವೈಯಕ್ತಿಕ ಅಭಿಪ್ರಾಯಗಳು, ನಮ್ಮ ವೈಯಕ್ತಿಕ ಅಭಿಲಾಷೆಗಳು ಭಾಳಷ್ಟು ಇರ್ತವೆ. ಅವ್ರನ್ನ ವಾಪಸ್ ಬರೋ ಪ್ರಶ್ನೆನೂ ಇಲ್ಲ, ಕರ್ಕೊಳ್ಳೋ ಪ್ರಶ್ನೆನೂ ಬರಲ್ಲ. ಇದಿಷ್ಟು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನಿಡ್ಕ, ಟಿವಿ9 ಬೆಂಗಳೂರು.